ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ಶಿಕಾರಿಪುರ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ತಡಸ್ನಹಳ್ಳಿ ಅಂತ ಹೇಳುವರು ನಮ್ಮ ಹಿರೇಕೆರೂರು ಹತ್ತಿರದಲ್ಲಿ ಆಗುತ್ತೆ. ಇಲ್ಲಿ ನಮ್ಮ ಬ್ರದರ್ದು ತೋಟ ಇದೆ. ಅವ್ರದ್ದು ಭತ್ತದ ಗದ್ದೆಯಲ್ಲಿ ನಿಂತ್ಕೊಂಡಿದ್ದೀವಿ. ಈ ಭತ್ತ ಯಾವ ಬೆಳೆ ಏನು ಮತ್ತು ಅವ್ರು ಎಷ್ಟು ವರ್ಷದಿಂದ ಗ್ರೀನ್ ಪ್ಲಾಂಟ್ ಮಾಡ್ತಾರೆ ಮತ್ತು ಇದಕ್ಕೆ ಸಂಪೂರ್ಣ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲೇ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇದ್ದಾರೆ ಅವರು. ಇವತ್ತು ನಾನು ಅಂದರೆ ಇಷ್ಟು ದಿವಸ ಮಾಡೋಕ್ಕಾಗಿರಲಿಲ್ಲ ಇವ್ರದ್ದು. ಇವರು ಅಡಿಕೆಗೂ ಮತ್ತು ಭತ್ತಕ್ಕೆ ಎಲ್ಲ ಬೆಳೆಗೂ ಮಾಡ್ತಿದ್ದಾರೆ. ಇಂಥ ಒಂದು ಜಾಗದಲ್ಲಿ ನಾನು ಬಂದಿದ್ದೀನಿ ಇವತ್ತು. ನೋಡೋಣ ಇದು ಎಷ್ಟು ಎಕರೆ ಇದೆ ಮತ್ತು ಭತ್ತದ ಭಾಳ ಚೆನ್ನಾಗಿದೆ. ಭತ್ತ ಊಟಕ್ಕಾಗಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಸಂಪೂರ್ಣ ರಾಸಾಯನಿಕ ಮುಕ್ತ ಮಾಡಿದ್ದಾರೆ ಅಂತ. ಆದರೆ ಅದಕ್ಕೆ ಏನೇನು ಬಳಸಿದ್ದಾರೆ, ಏನು ಎಂತ ಸ್ಟೆಪ್ ವೈಸ್ ಏನೇನು ಮಾಡ್ಕೊಂಡಿದ್ದಾರೆ ಎಲ್ಲ ಸಂಪೂರ್ಣ ವಿಚಾರಗಳನ್ನು ಅವ್ರ ಬಾಯಿಂದ ತೊಗೊಳೋಣ. ಜೊತೆಗೆ ಇದ್ರ ಇಳುವರಿ ಏನು ನಿರೀಕ್ಷೆ ಮಾಡ್ತಿದ್ದಾರೆ. ಯಾಕಂದರೆ ಕೆಲವರಿಗೆ ಏನಾಗುತ್ತೆ, ಒಮ್ಮೆಗೆ ಸಂಪೂರ್ಣ ನಾವು ರಾಸಾಯನಿಕ ಬಿಟ್ಟರೆ ಬರುತ್ತೋ ಇಲ್ಲೋ ಅನ್ನೋಂಥದ್ದು ಅನುಮಾನ ಇರ್ತದೆ ರೈತರಿಗೆ. ಅಂಥ ಒಂದು ಜಾಗದಲ್ಲೂ ಸಹಿತ ಇವತ್ತು ಭತ್ತ ಎಷ್ಟು ಸಂಪದ್ಭರಿತವಾಗಿ ಬಂದಿದೆ. ಅದು ಇವ್ರು ಗ್ರೀನ್ ಪ್ಲಾಂಟನ್ನು ಬಳಸೋಕತ್ತೆ ಎಷ್ಟು ವರ್ಷ ಆಯ್ತು ಏನು, ಜೊತೆಗೆ ಭತ್ತಕ್ಕೆ ಸಂಪೂರ್ಣ ಈ ಸರಿ ಮಾತ್ರ ಮಾಡಿದಾರೋ ಅಥವಾ ಹಿಂದಿನ ವರ್ಷ ಮಾಡಿದ್ರು ಹೇಗೆ, ಇವೆಲ್ಲ ವಿಷಯಗಳನ್ನು ಅವ್ರ ಬಾಯಿಂದನೇ ತೊಗೊಳೋಣ. ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ಬೋದು. ಗೊನೆ ಎಷ್ಟು ಚೆನ್ನಾಗಿ ಕಟ್ಟಿದೆ, ಕಾಳು ಸಂಪೂರ್ಣ ಗಟ್ಟಿಯಾಗಿದೆ. ಆಲ್ರೆಡಿ ಕಟಿಂಗ್ ಬರೋ ಹಂತ ಇದು. ಇನ್ನೇನು ಇನ್ನೊಂದು ವಾರ ಭಾಳ ಅಂದ್ರೆ ಹಸಿ ಸ್ವಲ್ಪ ಆಡ್ತು ಅಂದರೆ ಒಂದು ವೀಕಲ್ಲೇ ಕಟಿಂಗ್ ಬರ್ಬೋದು ಅನಿಸುತ್ತೆ. ನೋಡಿರಿ ಭತ್ತ ಯಾವ ಥರ ಇದೆ, ಎಷ್ಟು ಎಕರೆ ಇದೆ ಏನು ಸಂಪೂರ್ಣ ತೊಗೊಳೋಣ. ಇಳುವರಿ ಮಾತ್ರ ಟಾಪ್ ಬರುತ್ತೆ ಅನಿಸುತ್ತೆ. ಊಟಕ್ಕೆ ಆದರೂ ಕನಿಷ್ಠ ಪಕ್ಷ ಇಂಥ ವಿಷರಹಿತವಾಗಿ ಕೆಮಿಕಲ್ ಬಳಸದೆ ಮಾಡ್ಕೊಂಡಿದ್ರೆ ರೈತರಿಗೆ ಎಲ್ಲರಿಗೂ ಅನುಕೂಲ ಅಂತ ಅನ್ಸುತ್ತೆ ಇದು ನೋಡಿದಾಗ. ನೋಡೋಣ ಅನುಭವಗಳನ್ನ ಅವ್ರ ಕಡೆಯಿಂದ ತೊಗೊಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಪರಿಚಯ ಮಾಡಿಕೊಡ್ರಿ. ಇದು ಯಾವ ಊರು, ತಾಲೂಕು, ಜಿಲ್ಲೆ? ಇದು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ತಡಸ್ನಹಳ್ಳಿ ಗ್ರಾಮ. ತಡಸ್ನಹಳ್ಳಿ. ನಾವು ತಡಸ್ನಹಳ್ಳಿ ಗ್ರಾಮದ ಏಕೇಶಪ್ಪ ಅಂತ ಹೇಳಿ. ಏಕೇಶಪ್ಪ ಹಿತ್ಲಮನಿ. ಏಕೇಶಪ್ಪ ಹಿತ್ಲಮನಿ ಅಂತ. ಸರ್, ಈಗ ತಮ್ಮದು ಎಷ್ಟು ಎಕರೆ ಆಗುತ್ತೆ ಟೋಟಲ್ ಜಮೀನು? ಟೋಟಲ್ ಜಮೀನು 5 ಎಕರೆನು ನಮ್ಮ 31 ಗುಂಟೆ ಆಗುತ್ತೆ. 31 ಗುಂಟೆ ಅಂದ್ರೆ 5 ಎಕರೆ 31 ಗುಂಟೆ. 5 ಎಕರೆ 31 ನಿಯರ್ 6 ಎಕರೆ ಲೆಕ್ಕ. ನಿಯರ್ 6 ಎಕರೆ. ಸರ್, ಈಗ ಜಮೀನಲ್ಲಿ ಏನೇನ್ ಬೆಳೆ ಮಾಡಿದ್ರಿ ಟೋಟಲ್ ಇಲ್ಲಿವರೆಗೂ? ಜಮೀನಲ್ಲಿ ಮೆಕ್ಕೆಜೋಳ, ಭತ್ತ ಮತ್ತೆ ಇದು ಅಡಿಕೆ. ಸರ್, ಈಗ ಅಡಿಕೆ ಎಷ್ಟು ಎಕರೆ ಇದೆ, ಭತ್ತ ಎಷ್ಟು ಎಕರೆ ಇದೆ? ಅಡಿಕೆ 2 ಎಕರೆ 16 ಗುಂಟೆ ಅಡಿಕೆ ಇದೆ. ಎಷ್ಟು ವರ್ಷದಿದೆ ಅದು? ಅದು 7 ವರ್ಷದ ಸ್ವಲ್ಪ ಇದೆ. ಅದು ಹಂತವಾಗಿ ಮಾಡಿರೋದು ಸರ್. ಅದು ಹಂತವಾಗಿ ಅಂದ್ರೆ ಈಗ 2 ಎಕರೆ 16 ಗುಂಟೆನು 3 ಭಾಗವಾಗಿ ಮಾಡೇವಿ. ಹಂತವಾಗಿ ಮಾಡಿರೋದ್ರಿಂದ ಇನ್ನ ಇಲ್ಲ ಕುಲ್ಲ ಇದೆ. 1 ಎಕರೆ ಮಾತ್ರ ಈಗ 7 ವರ್ಷ ಆಯ್ತು. 7 ವರ್ಷ ಆಗಿದೆ. 7 ವರ್ಷ ಆಗಿದೆ. ಸರ್, ಈಗ ಅಡಿಕೆಯಲ್ಲೂ ಸಹಿತ ಈಗ ಬೆಳೆ ಏನಾರ ತಗೊಂತ ಇದ್ರೆ ಆಲ್ರೆಡಿ ಇಲ್ಡನ? ಅಡಿಕೆಯಲ್ಲಿ ಈ ಸರಿ ಒಂದು 3 ಕ್ವಿಂಟಲ್ ಕೊಟ್ಟೇವಿ ಸರ್ ಸ್ಟಾರ್ಟಿಂಗ್. 3 ಕ್ವಿಂಟಲ್ ಕೊಟ್ಟೇವಿ. ಅದು ಫುಲ್ ಆರ್ಗ್ಯಾನಿಕ್ ಅಲ್ಲಿ ಇದು ಮಾಡಿದ್ವಿ. ರಾಸಾಯನಿಕ ಬಳಕೆ ಕೆಮಿಕಲ್ ಆಯ್ತು, ಮತ್ತೆ ಇದು ಗೊಬ್ಬರ ಸತ್ಯಕ್ಕೂ ನಾನು ಯಾವುದೇ ರೀತಿ ಕೊಟ್ಟಿಲ್ಲ. ಸರ್, ಈಗ ಭತ್ತ ಐತಲ್ಲ, ಇದು ಎಷ್ಟು ಎಕರೆ ಇದು ಟೋಟಲ್? ಇದು 38 ಗುಂಟೆ ಇರೋದ್ರೆ 38 ಗುಂಟೆದಲ್ಲಿ ನಾವು ನಾಟಿ ಮಾಡಿರೋದು 32 ಗುಂಟೆ ಮಾತ್ರ. 32 ಗುಂಟೆ ಮಾತ್ರ. ಕೆರೆ ಮುಳುಗಡೆ ಇದೆ ಅದು. ಹಂಗಾಗಿ ನೀರು ಮುಳುಗೋದ್ರಿಂದ ಬಿಟ್ಟೇವಿ. ಸರಿ ಸರ್, ಈಗ 32 ಗುಂಟೆ ಇದೆ ಇದು ಟೋಟಲ್. ಇದಕ್ಕೆ ಅಂದಾಜು ಏನೇನು ಹಾಕಿದ್ರಿ? ಸ್ಟಾರ್ಟಿಂಗ್ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ರಿ. ಎಷ್ಟು ವರ್ಷದಿಂದ ನೀವು ಗ್ರೀನ್ ಪ್ಲಾಂಟ್ ಮಾಡ್ತಾ ಇರೋದು ಆಲ್ರೆಡಿ? ಸುಮಾರು ನಾವು 2007ರಿಂದನೂ ಗ್ರೀನ್ ಪ್ಲಾಂಟ್ ಅನ್ನ ಬಳಸ್ಕೊಂತ ಬಂದಿದ್ದೀವಿ. ಆದ್ರೆ ಈ ತರ ಪೂರ್ತಿ ಇದರಲ್ಲೇ ಗ್ರೀನ್ ಪ್ಲಾಂಟ್ ಒಳಗೆ ಇದಾಗಿ ಬಳಕೆ ಮಾಡಿದ್ದು ಅಂದ್ರೆ 2 ವರ್ಷದಿಂದ ಈ ಕಡೆ ಭತ್ತಕ್ಕೆ ಸಂಪೂರ್ಣ ರಾಸಾಯನಿಕ ಬಿಟ್ಟು ಮಾಡ್ಬೇಕು ಅಂತ ಹೋದ್ ಸರಿ ಸ್ವಲ್ಪ ಮಿಶ್ರ ಮಾಡಿದ್ದೀವಿ. ರಾಸಾಯನಿಕ ಮತ್ತು ಆರ್ಗ್ಯಾನಿಕ್ ಇದು ಗ್ರೀನ್ ಪ್ಲಾಂಟ್ ಉತ್ಪನ್ನಗಳನ್ನು ಬಳಕೆ ಮಾಡಿದ್ದೀವಿ. ಈ ಸರಿ 90% ಪೂರ್ತಿ ನಾವು ಗ್ರೀನ್ ಪ್ಲಾಂಟ್ ಇದರಲ್ಲೇ ಉಪಯೋಗ ಮಾಡಿ 90% ಇನ್ನು 10% ಯಾವುದು? 10% ಸ್ಟಾರ್ಟಿಂಗ್ ನಾಟಿ ಮಾಡೋ ಮೂಮೆಂಟ್ ಅಲ್ಲಿ 20-20-0-13 ರಾಸಾಯನಿಕ ಗೊಬ್ಬರ ಒಂದು 40 ಕೆಜಿ ಹಾಕಿದ್ವಿ. 40 ಕೆಜಿ ಒಂದ್ ಚೀಲ ಅಂತದೊಂದ್ ಚೀಲ ಹಾಕಿದ್ ಬಿಟ್ರೆ ನೀವು ಯಾವ್ದನ್ನು ಬಳಸಿಲ್ಲ? ಇಲ್ಲ. ಸರ್, ಇಲ್ಲಿ ಇದಕ್ಕೆ ಯಾವ ಉತ್ಪನ್ನಗಳು ಬಳಸಿರ್ಬೋದು ಅನ್ಸುತ್ತೆ ನಿಮ್ಗೆ ಟೋಟಲ್ ಗ್ರೀನ್ ಪ್ಲಾಂಟ್ ಅಲ್ಲಿ? ನಾವು ಮೊದಲನೇ ಮೇಲ್ ಗೊಬ್ಬರ ಆಗಿ ಪ್ರೋಮೋ ಮತ್ತು ಪೊಟ್ಯಾಶ್ ಎರಡು ಮಿಕ್ಸ್ ಮಾಡಬೇಕಾದ್ರೆ 20-20 ಹಾಕಿದ್ರಿ. ನಂತರ 20-25 ದಿನದಲ್ಲಿ ನಾಟಿ ಮಾಡಿ 20-25 ದಿನದಲ್ಲಿ ಪ್ರೋಮೋ ಮತ್ತು ಪೊಟ್ಯಾಶ್, ಅದ್ರ ಜೊತೆ ಭೂಮಿ ಪವರ್ ಅಂತ ಗ್ರಾನ್ಯುವಲ್ಸ್ ಇದೆ, ಗ್ರಾನ್ಯುವಲ್ಸ್ ಮಿಕ್ಸ್ ಮಾಡಿಕೊಟ್ಟಿದ್ದೀವಿ. ಆ ನಂತರ ಬೇರೆ ಯಾವ್ದು ಔಷಧಿ ಸ್ಪ್ರೇ ಇಲ್ಲ, ಏನಿಲ್ಲ. ನೆಕ್ಸ್ಟ್ ಹೊಡೆ ಬರೋ ಮೂಮೆಂಟ್ಗೆ ಮತ್ತೆ ಇದನ್ನ ರೂಟ್ ಗಾರ್ಡ್, ಭೂಮಿ ಪವರ್, ಇದು ಪ್ರೋಮೋ ಮತ್ತು ಪೊಟ್ಯಾಶ್ ಈ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಹಾಕಿ ಒಳ್ಳೆ ಹೊಡೆ ಗಬ್ಬ ಧರಿಸೋ ಟೈಮಲ್ಲಿ ಸ್ಪ್ರೇ ಕೊಡಿಸಿದ್ರಿ. ಪೆಸ್ಟೋಯಿಟ್ ಹುಳಕ್ಕಾಗಿನ ಪೆಸ್ಟೋಯಿಟ್, ನಿಟ್ರಕಿಂಗ್, ಗ್ರೋ, ಬ್ಲೂಮ್ ಈ 3 ಟಾನಿಕ್ಗಳನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ಪೆಂಡಲ್ ನೆಟಿ ಒಂದು 100 ml ಸ್ಪೆಂಡಲ್ ನೆಟಿ ಮಿಕ್ಸ್ ಮಾಡಿ
ಡ್ರೋನದಲ್ಲಿ ಸ್ಪ್ರೇ ಕೊಡಿಸಿದ್ವಿ. ಡ್ರೋನ್ ಮಾಡಿಸಿದ್ರಿ. ನಿಮ್ದು ಇಲ್ಲಿ FAO ಇರೋದ್ರಿಂದ FAO ದಲ್ಲಿ ಡ್ರೋನ್ ಸಿಗುತ್ತೆ, ಡ್ರೋನ್ ತಗೊಂಡು ಅಪ್ಲೈ ಮಾಡಿಸಿರಿ. ಹೌದೌದು ಸರ್ ಈಗ ಅಂದಾಜು ಸ್ಪ್ರೇ ಮಾಡಿದ್ ಎಷ್ಟು ಟೈಮ್ ಮಾಡಿಸಿರಿ ಟೋಟಲ್ ಇದಕ್ಕೆ? ಸ್ಪ್ರೇ ಒಂದೇ ಟೈಮ್ ಮಾಡಿರೋದು. ಒಂದೇ ಟೈಮ್ ಸ್ಪ್ರೇ. ಒಂದು ಭತ್ತಕ್ಕೆ ಬೆಳೆ ಅನ್ನೋದು ಮತ್ತೆ ಬಹಳ ಜನ ರೈತರ ತಲೆಗೆ ಏನಿದೆ, ಭತ್ತಕ್ಕೆ ಜಾಸ್ತಿ ಹೊಡಿಲೇಬೇಕು, ಹುಳ ಭಾಳ ಆಗುತ್ತೆ, ಹಾಗೆ ನೀವು ನೋಡಿದ್ರೆ ರಾಸಾಯನಿಕ ಯಾವ್ದನ್ನು ಬಳಸಿಲ್ಲ ಇದಕ್ಕೆ ಅಂತೀರಿ. ತಳಕ್ ಕೊಟ್ಟದ್ದು 20 ಗೊಬ್ಬರ ಬಿಟ್ರೆ ಯಾವ್ದು ರಾಸಾಯನಿಕ ಗೊಬ್ಬರ ಒಟ್ಟು ಔಷಧಿಗಳನ್ನ ಯಾವ್ದು ಬಳಸಿಲ್ಲ ಇದಕ್ಕೆ? ಇಲ್ಲ ಅದೊಂದೇ ಚೀಲ ಗೊಬ್ಬರ ಹಾಕಿದ್ ಬಿಟ್ರೆ ಕೊಟ್ಟಿಲ್ಲ. ಹೌದೌದು. ಸರ್ ಈಗ ಟೋಟಲ್ ಏನ್ ನಿರೀಕ್ಷೆ ಮಾಡ್ತಾರೆ ಇದ್ರಲ್ಲಿ ಇಳುವರಿನ? ನಮ್ ಹೋದ್ ಸರಿ ನಾನು 30 ಗುಂಟೆದಲ್ಲಿ 32 ಗುಂಟೆದಲ್ಲಿ ಇನ್ನೂ ಸ್ವಲ್ಪ ಬಿಟ್ಟಿದ್ದೆ. ಹೋದ್ ಸರಿ ನಾಟಿ ಮಾಡಿದ್ದು 30 ಗುಂಟೆ. 30 ಗುಂಟೆಯಲ್ಲಿ ಕರೆಕ್ಟ್ ಆಗಿ 75 kg ಮೂಟೆನ 30 ಮೂಟೆ ಭತ್ತ ಕೊಟ್ಟೇನ್ರಿ. 30 ಮೂಟೆ 75 kg 75 kg 30 ಮೂಟೆ ಆಗಿತ್ತು. ಈಗ ಅದಕ್ಕಿಂತ ಚೆನ್ನಾಗ್ ಅನ್ಸುತ್ತಾ ಅಥವಾ ಅದ್ರ ಲೆವೆಲ್ ಐತಿ? ಈ ಸರಿ ಅದಕ್ಕಿಂತಲೂ ಚೆನ್ನಾಗಿದೆ. ಇನ್ನೂ ಒಂದ್ 2-3 ಮೂಟೆ ಜಾಸ್ತಿ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಈ ಸರಿ ಸ್ವಲ್ಪ ನೆಲನೂ ಒಂದ್ 2 ಗುಂಟೆ ಜಾಸ್ತಿ ಇದೆ. ಅದಕ್ಕಿಂತಲೂ ಒಟ್ಟು ಚೆನ್ನಾಗಿ ಬರುತ್ತೆ ಅನ್ನೋದು. ಅಂದ್ರೆ ಈಗ ಯಾಕಂದ್ರೆ ಹೋದ ವರ್ಷದ ಬೆಳೆ ನೀವು ಆಲ್ರೆಡಿ ನೋಡಿರೋದ್ರಿಂದ ಅದಕ್ಕಿಂತ ಟಾಪ್ ಬೆಳೆ ಬರ್ತತಿ ಅನ್ನೋ ಕಾನ್ಫಿಡೆನ್ಸ್ ಆಲ್ರೆಡಿ ಬೆಳೆ ಕಾಣುತ್ತೆ. ಬಹಳ ಚೆನ್ನಾಗಿದೆ. ಏನಂದ್ರೆ ಇದು ಯಾವ ತಳಿ ಇದು ಭತ್ತ? ಇದು ಅಮಾನ್ ಅದು ಸಣ್ಣ ಭತ್ತ. ಊಟಕ್ಕಾಗಿ ಮಾಡ್ಕೊಂಡಿರೋದು. ಓಕೆ ಸರ್, ಈಗ ಇಷ್ಟು ವರ್ಷದ ಅನುಭವದಲ್ಲಿ ಅಂದ್ರೆ ಗ್ರೀನ್ ಪ್ಯಾಂಟ್ 2017 ಬಳಕೆ ಮಾಡ್ತಾ ಇದಾವೆ ಅಂತ ಹೇಳಿದ್ರಿ. 2007 ಅಲ್ಲ, 2007 ಬಳಕೆ ಮಾಡ್ತಾ ಇದಾವೆ ಅಂತ ಹೇಳಿದ್ರಿ. ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಬೆಳೆಗೆ ಸಂಬಂಧಪಟ್ಟಂಗೆ ಏನೇನು ಬಳಸ್ಕೊಂಡಿರಲ್ಲ, ಸ್ಯಾಟಿಸ್ಫೈ ಆಯ್ತಾ ಎಲ್ಲದು? ಇದೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 2007ರಲ್ಲಿ ನಾವು ಹತ್ತಿಗೆಲ್ಲ ಉಪಯೋಗಿಸಿದ್ವಿ. ಅವಾಗೆಲ್ಲ ಇಷ್ಟೊಂದು ಪೂರ್ತಿ ಇದರಲ್ಲೇ ಇದ್ದಿಲ್ಲ. ಸ್ವಲ್ಪ ಪ್ರಮಾಣದಾಗ ಹತ್ತಿಗೆಲ್ಲ ಉಪಯೋಗಿಸಂತ ಹತ್ತಿಯಿಂದ ಆಮೇಲೆ ಹಾಗೆ ಮೆಕ್ಕೆಜೋಳಕ್ಕೆ ಇವಕ್ಕೆಲ್ಲ ಭತ್ತಕ್ಕೆ ಸ್ವಲ್ಪ ಮಾಡ್ಕೊಂತ ಬಂದ್ವಿ. ಅವಾಗಿನ್ನು ಇದು ಫರ್ಟಿಲೈಸರ್ಸ್ ಇದ್ದಿಲ್ಲಲ್ಲ, ಬರೀ ಲಿಕ್ವಿಡ್ ರೂಪದಲ್ಲಿ ಇರೋದ್ರಿಂದ 1-2 ಸ್ಪ್ರೇ ಕೊಡ್ಕೊಂಡು ಮಾಡ್ತಿದ್ವಿ. ಈ ಫರ್ಟಿಲೈಸರ್ಸ್ ಬಂದ ಮೇಲೆ ಎನಿ ಕಂಡೀಷನ್ ಆಗಿ ಇದ್ರಲ್ಲೇ ಮಾಡ್ಬೇಕನ್ನೋ ಉದ್ದೇಶದಿಂದ ಈ ಸರಿ ಬಹಳ ಇದು ಮಾಡಿಕೊಂಡು ಇದೇ ಗೊಬ್ಬರ ಮತ್ತೆ ಇದೇ ಲಿಕ್ವಿಡ್ ಅನ್ನೇ ಉಪಯೋಗಿಸ ಗ್ರೀನ್ ಟೋಟಲ್ ಪ್ರಯೋಗ ಇದರಲ್ಲೇ ಮಾಡಿದ್ರಿ. ಸರ್ ಈಗ ಸದ್ಯಕ್ಕೆ ಪೊಸಿಷನ್ ನೋಡಿದಾಗ ಮತ್ತೆ ಇಷ್ಟು ವರ್ಷದ ಅನುಭವಗಳ ಪ್ರಕಾರ 100ಕ್ಕೆ 100ರಷ್ಟು ರಾಸಾಯನಿಕ ಸಂಪೂರ್ಣ ಬಿಟ್ಟಿದ್ರಿ. ಈಗ ಆಲ್ರೆಡಿ ಭತ್ತ ಅಡಿಕೆಗಂತೂ ಟೋಟಲಿ ಇಲ್ಲ. ಭತ್ತದ ಬೆಳೆಗೆ ಈ ವರ್ಷ ಅಂದ್ರೆ ಹೋದ ವರ್ಷ ಸ್ವಲ್ಪ ಮಾಡ್ಕೊಂಡು ಈ ವರ್ಷ ಮತ್ತೆ ಪೂರ್ಣ ಪ್ರಮಾಣದಾಗ ರಾಸಾಯನಿಕ ಬಿಟ್ಟು ಮಾಡ್ತಾ ಇದ್ರಿ. ಅದ್ರಲ್ಲಿ ಏನು ಒಂದ್ ಚೀಲ 20 ಕೊಟ್ಟದ್ ಬಿಟ್ರೆ ನೀವ್ ಏನು ಕೊಟ್ಟಿಲ್ಲ. ಅದ್ರ ಲೆಕ್ಕದಾಗ ಹೋಲಿಕೆ ಮಾಡಿದ್ರೆ ನಿಮಗೆ ಖರ್ಚಿನ ವಿಚಾರದಾಗ ಆದ್ರೆ ಏನ್ ಅನ್ಸುತ್ತೆ ನಿಮಗೆ? ಖರ್ಚಿನ ವಿಚಾರದಲ್ಲಿ ನಮ್ಗೆ ಇದೇ ಬೆಸ್ಟ್ ಅನಿಸ್ತೈತಿ. ಬೆಸ್ಟ್ ಯಾಕೆಂದ್ರೆ ನಾವು ಟೋಟಲಿ ಆಗಿ ನಾವು ಮಧ್ಯದಲ್ಲಿ ಒಂದು 2-3 ವರ್ಷ ಸೊಂಟೆ ಬೆಳೆದೆ. ಆ ಸೊಂಟೆ ಬೆಳೆಯುವಾಗಲೂ ಸತ್ಯಕ್ ನಾನು ಕೆಮಿಕಲ್ ಅನ್ನು ಉಪಯೋಗಿಸ್ತಾನೆ. ಬರೀ ಗ್ರೀನ್ ಪ್ಲಾಂಟ್ ಅಲ್ಲೇ ಉಳಿದು ಸತ್ಯಕ ಮತ್ತು ಕೊಳೆ ರೋಗ ಎಲ್ಲದಕ್ಕೂ ನಾನು ಇದ್ರಲ್ಲೇ ಮಾಡಿದ್ದೆ. ಟೋಟಲಿ ನಾವು ಕೆಮಿಕಲ್ ಅನ್ನ ಬಳಸಿ ಬೆಳೆದರದಕ್ಕೂ ನಮ್ದಕ್ಕೂ ಕುತ್ಕೊಂಡ್ ಹಂಗ ಅವ್ರ ಜೊತೆ ನಾವು ಚರ್ಚೆ ಮಾಡಿದಾಗ ಟೋಟಲ್ ಆಗಿ ಕೊನೆವರೆಗೂ ಕ್ಯಾಲ್ಕುಲೇಷನ್ ಹಾಕಿದಾಗ ಅವ್ರಿಗಿಂತಲೂ ನಮಗೆ ಎಕರೆಕ 10,000 ರೂಪಾಯಿ ಉಳಿತಾಯ. ಖರ್ಚು ಕಡಿಮೆ ಆಯ್ತು. ಬೆಳೆ ವಿಚಾರದಲ್ಲಿ, ಬೆಳೆ ಇಳುವರಿ ವಿಚಾರದಲ್ಲಿ ಸೇಮ್ ಇಳುವರಿ ಬಂದಿದೆ. ಹೆಚ್ಚು ಕಡಿಮೆ ನಮಗೆ ಅವ್ರು ಮಾಡಿದ ಇದಕ್ ಪರ್ಸೆಂಟೇಜ್ಗೆ ಅವ್ರದ್ದು ಹೆಚ್ಚುವರಿ ಬರ್ಬೇಕಾಗಿತ್ತು. ಅದು ಅವ್ರದ್ದು ಹೆಚ್ಚುವರಿ ಕೊಡ್ಲಿಲ್ಲ. ನಮ್ದೇ ಚೆನ್ನಾಗಿದ್ದು ಆಯ್ತು. ಆಮೇಲೆ ಕೊಳೆನು ಕಂಟ್ರೋಲ್ ಬಹಳ ಬೇಗ ಕಂಟ್ರೋಲ್ ಆಗುತ್ತೆ. ಕೊಳೆ ಅನ್ನೋದು ನಮಗೆ ಈಗ ರಾಸಾಯನಿಕ ಬಿಟ್ಟು ನೀವು ಅದರಲ್ಲೂ ಸಕ್ಸಸ್ ಮಾಡ್ಕೊಂಡಿರಿ. ಶುಂಠಿ ಬೆಳೆಯಲ್ಲೂ ಸಕ್ಸಸ್ ಮಾಡ್ಕೊಂಡಿರಿ. ಶುಂಠಿ ಬೆಳೆ, ಅಡಿಕೆ ಅಂತೂ ಆಲ್ರೆಡಿ ಮಾಡಿದಿರಿ. ಜೊತೆಗೆ ಈಗ ಭತ್ತದ ಬೆಳೆ ಒಳಗೂ ಸಕ್ಸಸ್. ಈ ಸರಿ ಭತ್ತದ ಬೆಳೆಯಲ್ಲಿ ಅಂದ್ರೆ ನಮಗೆ 100ಕ್ಕೆ 100 ಸಕ್ಸಸ್ ಆಗಿದೆ. ಸರ್ ಈಗ 2007ರಿಂದ ನೀವು ಬಳಕೆದಾರರು, ಜೊತೆಗೆ ಇಲ್ಲಿ ಸುತ್ತಮುತ್ತ ರೈತರು ಸಾಕಷ್ಟು ಜನ ನಿಮ್ಮ ನೋಡ್ತಾ ಇದಾರೆ. ಸಾಕಷ್ಟು ಜನರಿಗೆ ಆಲ್ರೆಡಿ ಮೆಡಿಸಿನ್ ಕೊಟ್ಟಿದ್ರಿ ನೀವು ಇಲ್ಲಿಂದ. ಈ ಒಂದು ಮೇರೆಗೆ ರೈತಾಪಿ ಕುಟುಂಬಕ್ಕೆ ಅಂದ್ರೆ ಟೋಟಲಿ ಇಲ್ಲಿ ಬಳಕೆ ಇರ್ಬೋದು ಅಥವಾ ಈ ವಿಡಿಯೋ ನೋಡಂತ ಅನೇಕ ರೈತರಿಗೆ ಟೋಟಲಿ ತಾವು ಏನೇನು ಹಾಕಿ ಇಷ್ಟಪಡ್ತೀರಾ? ಇದನ್ನ ನಾವು ಗ್ರೀನ್ ಪ್ಲಾಂಟ್ ಅನ್ನ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಮತ್ತೆ ನಮಗೆ ಯಾವುದೇ ಒಂದು ಹಾನಿ ಆಗಲ್ದಂಗೆ ವಿಷಕಾರಿ ವಸ್ತುಗಳನ್ನ ಉಪಯೋಗಿಸಿದಾಗೆ ನಮಗೆ ಊಟಕ್ಕೆ ಈ ಭತ್ತ ಇವು ಎಲ್ಲ ಮಾಡ್ಕೊಳೋದ್ರಿಂದ ಒಂದು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ 100ಕ್ಕೆ 100 ಬೆಟರ್ ಅನ್ನೋದನ್ನ ನಾವು ರೈತರ ಜೊತೆಗೆ ಹಂಚ್ಕೊಳಕ್ ನಾವು ಇಷ್ಟ. ಭೂಮಿ ಕೆಡದ ಹಾಗೆ ಭೂಮಿಯಲ್ಲಿ ವಿಷಕಾರಿ ಇದು ಆಗಲ್ದಂಗೆ ನಮಗೆ ಮತ್ತೆ ಎರೆಹುಳು ಉತ್ಪಾದನೆಯಲ್ಲಿ ಈ ಗೊಬ್ಬರ ಉಪಯೋಗಿಸೋದ್ರಿಂದ ಮತ್ತೆ ಈ ಲಿಕ್ವಿಡ್ ಉಪಯೋಗಿಸೋದ್ರಿಂದ ಎರೆಹುಳು ಪ್ರಮಾಣ ಹೆಚ್ಚಾಗುತ್ತೆ. ಆ ಎರೆಹುಳುದ್ರಿಂದ ನಮಗೆ ಭೂಮಿ ಫಲವತ್ತತೆ ಕೊಡುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ಮತ್ತು ಇದರಲ್ಲಿ ಓದಿದ್ದೀವಿ. ಈ ಸರಿ ನಾವು ಅದನ್ನ ಕಣ್ಣಾರೆ ನೋಡಿದೀವಿ. ಇದರಿಂದ ರೈತಾಪಿ ಇದಕ್ಕೆ ಬಹಳ ಒಳ್ಳೇದಿದೆ. ಉಪಯೋಗಿಸಬಹುದು, 100ಕ್ಕೆ 100 ಉಪಯೋಗಿಸಬಹುದು, ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ನಾನು ರೈತರ ಜೊತೆ ಹಂಚೋಣಕ್ಕೆ ಇಷ್ಟ. ಈಗ ನೀವು ಒಬ್ಬ ರೈತರಾಗಿ ಮತ್ತೆ ಜೊತೆಗೆ ಎಜುಕೇಟೆಡ್, ಸಾಕಷ್ಟು ಓದ್ಕೊಂಡು ಜಾಬ್ ಮಾಡಿ ಜೊತೆಗೆ ಅಗ್ರಿಕಲ್ಚರ್ನು ಈಗ ನೋಡ್ಕೋಬೇಕು ಅಂತೇಳಿ ಸಂಪೂರ್ಣ ಕೃಷಿ ಒಳಗೆ ಬಂದಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲೇ
ನಮ್ಮ ಅನೇಕ ರೈತರು ತೋಟ ಅಥವಾ ಈಗೇನು ಕೃಷಿಯಿಂದ ವಿಮುಖರಾಗಿ ಬೇರೆ ಜಾಬ್ ತಗೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೋಗಿಬಿಟ್ಟು ಸಫರ್ ಆಗಿ ಮತ್ತೆ ರಿಟರ್ನ್ ಕೃಷಿ ಬಂದು ಇಲ್ಲಿ ಸಕ್ಸಸ್ ಆಗದೇನೆ ರಾಸಾಯನಿಕಗಳನ್ನ ಬಳಕೆ ಮಾಡಿ ಖರ್ಚು ಹೆಚ್ಚು ಮಾಡಿಕೊಂಡು ಕೊನೆಗೆ ಅವರ ಅಧೋಗತಿ ಹೋಗುವಂತ ವ್ಯವಸ್ಥೆಗಳು ಸಾಕಷ್ಟು ನೋಡ್ತದೆ. ಜೊತೆಗೆ ಬೆಳೆ ಖರ್ಚು ಮಾಡಿದ್ದು ಬೆಳೆನೂ ಸಹಿತ ಬರ್ತಾ ಇಲ್ಲ ಇವತ್ತು ಅನ್ನೋ ಪರಿಸ್ಥಿತಿ ಇದೆ. ಇಂಥ ಸಮಯ ನೀವು ಒಬ್ಬ ಮಾದರಿ ಕೃಷಿಕರಾಗಿ ಹಳ್ಳಿಯಲ್ಲೇ ಇದು ಏನು ನಿಮ್ದು ಶಿಕಾರಪುರ ತಾಲೂಕು ತರಸನಹಳ್ಳಿ ಅನ್ನೋಂಥದ್ದು ಈಗ ನಮ್ಮ ಹಿರೇಕೆರೂರು ಪಕ್ಕದಲ್ಲಿರುವಂಥ ಗ್ರಾಮ. ಇಂಥ ಒಂದು ಸಂದರ್ಭದಲ್ಲೇ ನೀವು ಸಾಕಷ್ಟು ಪ್ರಯೋಗಗಳ ಮೂಲಕ ಬೆಳೆಯನ್ನು ನೋಡಿಕೊಂಡು ಸಕ್ಸಸ್ ಮಾಡಿ ಮತ್ತು 2007ರಿಂದ ನಿರಂತರವಾಗಿ ಧೃತಿಗೆಡದೇನೆ ಮಾಡ್ಕೊಂಬಂದು 7 ಬೆಳೆಗಳನ್ನೆಲ್ಲ ಕಂಡಿರೋದ್ರಿಂದ ನಿಮ್ಮಂಥ ಒಂದು ವ್ಯವಸಾಯ ರೈತರಿಗೆ ಹೇಳಿದಂಥದ್ದು ವಿಚಾರ ಭಾಳ ಇಂಪಾರ್ಟೆಂಟು. ಜೊತೆಗೆ ತಾವು ಹೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕನ್ಕ್ಲೂಷನ್ ಇದ್ದರೆ ಅಥವಾ ನಾನು ಹೇಳಿದಂಥದ್ದು ಏನಾದ್ರು ಇದ್ದರೆ ಅಥವಾ ನಾವು ಹೇಳ್ಕೊಟ್ಟಿದ್ದು ಏನಾದ್ರು ಇದ್ದರೆ ಅಥವಾ ಕಂಪ್ನಿಯವರು ಏನಾರು ಹೇಳ್ಯಾರ ಅನ್ನೋದಿದ್ರೆ ಅಥವಾ ತಾವು ಮನಪೂರ್ವಕವಾಗಿ ಮಾತಾಡಿದ ವಿಚಾರ ಇದು ಹೌದೌದು. ನಾವೇ ಮನಪೂರ್ವಕವಾಗಿ, ಯಾಕೆಂದ್ರೆ ನಾವು ಮಾಡಿ ಅನುಭವದ ಇದು ವಿಚಾರದಲ್ಲಿ ನಮಗೆ ಉಪಯೋಗಿಸಿ ಮಾಡಿ ಅಂತ ಹೇಳಿದ್ ಮಾತ್ರ. ಆದ್ರೆ ನಮಗೆ ಉಪಯೋಗಿಸಿ ಇದನ್ನೆಲ್ಲ ಮಾಹಿತಿ ಆಮೇಲೆ ಬೆಳೆ ಬಂದಿರೋದು ವಿಚಾರ ಇವನ್ನೆಲ್ಲ ನೋಡಿದ್ರೆ ನಮಗೆ ಆದ ಅನುಭವನೇ ಈಗ ನಾವು ಹಂಚ್ಕೊಳ್ತೇವೆ. ಸರ್, ಈಗ ನಮ್ಮ ರೈತರು ಯಾರಾದ್ರೂ ಈ ಭಾಗದಲ್ಲಿ ಇರ್ಬೋದು, ಹತ್ತಿರದಲ್ಲಿರ್ಬೋದು ಅಥವಾ ದೂರದಲ್ಲಿರ್ಬೋದು, ಇನ್ನೇ ಇನ್ಫಾರ್ಮೇಶನ್ ಏನಾರು ಬೇಕಿದ್ರೆ ಭತ್ತ ಬೆಳೆ ಇರ್ಬೋದು, ಅಡಿಕೆ, ಶುಂಠಿ, ಏನೋ ಬೇರೆ ಬೇರೆ ಕ್ರಾಪ್ ಬೆಳೀತಿರ್ತಾರೆ. ಅಂತ ರೈತರಿಗೆ ನಿಮ್ಮ ಸುತ್ತಮುತ್ತ ಇರುವಂತ ರೈತರಿಗೆ ಆದ್ರೂ ಸಹಿತ ಅನುಕೂಲತೆ ಆಗಕ್ಕೆ ಈ ಉತ್ಪನ್ನಗಳ ಜೊತೆಗೆ ತಮ್ಮ ಸಲಹೆಗಳನ್ನು ಏನಾದ್ರು ಕೊಡಕ್ ಸಾಧ್ಯತೆ ಐತೆ? ತಮ್ಮ ಉತ್ಪನ್ನಗಳೆಲ್ಲ ಸಿಗ್ತಾವಲ್ಲ ನಿಮ್ಮ ಹತ್ರ? ಸಿಗುತ್ತೆ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ಜೊತೆಗೆ ರೈತರಿಗೆ ಏನಾದ್ರು ಸಲಹೆ ಸೂಚನೆ ಜೊತೆಗೆ ಅವ್ರಿಗೆ ಏನಾದ್ರು ತೋಟ ನೋಡ್ತೇವೆ ಮಾಡ್ತೇವೆ ಅಥವಾ ನಿಮ್ಮ ಭತ್ತದ ಬೆಳೆ ತಿಳ್ಕೊಬೇಕು ಅಂತ ನಿಮಗೆ ಕಾಲ್ ಮಾಡಿದ್ರೆ ಅಂತ ಟೈಮಲ್ಲಿ ತಾವು ಸಂಪರ್ಕ ನಂಬರ್ ಏನಾದ್ರು ಕೊಟ್ಟರೆ ಅನುಕೂಲ ಆಗ್ತದೆ? ಕೊಡ್ತೇವೆ. ಅದಕ್ಕೆ 8971 35 3668 ಏಕೇಶಪ್ಪ ಇತ್ತಲಮಣಿ. ಸರ್, ನಮ್ಮ ರೈತರು ಯಾವ ಟೈಮಲ್ಲಿ ಸಂಪರ್ಕ ಮಾಡೋಕೆ ನಿಮಗೆ? ಅಂದ್ರೆ ಏನಾರ ಬಿಜಿ ಇದ್ರೆ ಅಥವಾ ಸಾಯಂಕಾಲ ಅಥವಾ ಬೆಳಿಗ್ಗೆ ಈ ಟೈಮ್ ಏನಾರ ಅವರು ಬರೋ ಮೂಮೆಂಟ್ ಅಲ್ಲಿ ಸ್ವಲ್ಪ ಫೋನ್ ಮಾಡಿಕೊಂಡು ನಮಗೆ ಕಾಲ್ ಮಾಡ್ಕೊಂಡು ವಿಚಾರ ತಿಳ್ಕೊಂಡು ಬಂದ್ರೆ ನಾವು ಯಾವ ಟೈಮಲ್ಲಿ ಫ್ರೀ ಇರ್ತೀವಿ, ಇಷ್ಟೊತ್ತಿಗೆ ಬರ್ರಿಯಪ್ಪ ಅಂತ ಹೇಳಿ ಒಂದು ಇದನ್ನ ಕೊಡ್ತೀವಿ. ಆ ಟೈಮಲ್ಲಿ ಬಂದ್ರೆ ಒಳ್ಳೇದು. ಸರ್, ಇದು ಈಗ ಬರ್ತಾ ಇದೆಯಲ್ಲ, ಇದು ಲೊಕೇಶನ್ ಎಲ್ಲಿದೆ ನಿಮ್ ಪ್ಲಾಟ್? ಇದು ಎಲ್ಲಿ ಬರುತ್ತೆ ಜಾಗ? ದಾರಿ ರೋಡ್ ಇದಕ್ಕೆ? ಇದು ಸುಣ್ಣಕೊಪ್ಪ ಕಡೆನಂದಳ್ಳಿ ಹೋಗೋ ರೋಡ್. ಸುಣ್ಣದ ಕೊಪ್ಪದಿಂದ ತಡಸನಹಳ್ಳಿ ಮೇಲಾಸಿ ಕಡೆನಂದಳ್ಳಿ ಹೋಗೋ ರೋಡ್. ಈ ರೋಡ್ ಅಲ್ಲಿ ಮೇನ್ ರೋಡ್ ಇದೆ ಅಲ್ರಿ? ಈ ಜಮೀನು ಇದೆ. ಇಲ್ಲಿ ಭತ್ತ ಟಾಪ್ ಇದೆ. ಊಟಕ್ಕಂತೂ ಬಹಳ ಹೇಳಿ ಮಾಡಿಸಿದ್ದು ಮತ್ತು ಭತ್ತದ ಸೈಜು ಸಣ್ಣ ಭತ್ತ ಆಗಿರೋದ್ರಿಂದ ಬಹಳ ಚೆನ್ನಾಗಿದೆ. ಇದು ಅನುಕೂಲ ಅನೇಕ ರೈತರಿಗೆ ಈ ವಿಡಿಯೋದಿಂದ ಅನುಕೂಲ ಆಗಲಿ ಅಂತ ಹೇಳ್ತಾ, ತಾವು ಇಷ್ಟು ತನಕ ನನ್ನ ಜೊತೆಗೆ ನಿಂತ್ಕೊಂಡು ತಮ್ಮ ತೋಟ ತೋರಿಸಿದ ಜೊತೆಗೆ ಈಗ ಭತ್ತದ ಬೆಳೆನೂ ತೋರಿಸಿದ್ರಿ. ಇನ್ನು ಅಡಿಕೆ ತೋಟಕ್ಕೂ ಸಹಿತ ಹೋಗೋಣ. ಇದೆಲ್ಲ ವಿಚಾರ ಇಟ್ಕೊಂಡು ಇವತ್ತು ಈ ವಿಡಿಯೋ ಮೂಲಕ ಸಾಕಷ್ಟು ಜನರಿಗೆ ನಾನು ಕೇಳ್ಕೊಂಡಿದ್ದಷ್ಟೇ, ರಾಸಾಯನಿಕಗಳನ್ನ ಸಂಪೂರ್ಣ ಬಿಟ್ಟು ಬೆಳಿತಾವೋ ಇಲ್ಲ ಅಂತ ಅನುಮಾನ ರೈತರಲ್ಲಿ ಸಾಕಷ್ಟು ಜನರಿಗಿದೆ. ಅಂತಹ ಸಂದರ್ಭದಲ್ಲೂ ಸಹಿತ ಒಂದನೇ ಪ್ರಯೋಗ ಅಂದ್ರೆ 2ನೇ ಪ್ರಯೋಗ ಅಂದ್ರೆ 1ನೇದ್ರಲ್ಲೇ ನೀವು ಆಲ್ರೆಡಿ ಕೆಮಿಕಲ್ ಬೇಸಲ್ಲೇ ಸ್ವಲ್ಪ ಮಾಡ್ಕೊಂಡು ಬಂದು ಮಾಡಿದ್ದು, 2ನೇ ಬೇಸಲ್ಲಿ ರಾಸಾಯನಿಕ ಸಂಪೂರ್ಣ ಬಿಟ್ಟು ಮಾಡಿದ್ದು. ಈ 2ರಲ್ಲೇ ನೀವು ಸಕ್ಸಸ್ ಆಗಿ ಆಲ್ರೆಡಿ ಬೆಳೆಯನ್ನ ನಿಂತ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದೀವಿ. ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ಮತ್ತು ಈ ವರ್ಷ ಹೆವಿ ಮಳೆಯಾಗಿ ನೀರು ಕಂಟಿನ್ಯೂ ಹೊರದಿದೆ. ಇಲ್ಲಿ ಇಂಥ ನೀರು ಹರಿದ್ರೂ ಸಹಿತ ಬೆಳೆಗೆ ಎಲ್ಲೂ ಧಕ್ಕೆ ಆಗಿಲ್ಲ. ಇಷ್ಟೊಂದು ಚೆನ್ನಾಗಿದೆ. ಇಂಥ ಒಂದು ಬೆಳೆ ಅದ್ಭುತವಾಗಿ ಬರಲಿ, ಬೆಳೆ ಇನ್ನೂ ಚೆನ್ನಾಗಿ ಬರಲಿ. ಅದರಿಂದ ನಿಮ್ಮ ಆರ್ಥಿಕತೆ ಮತ್ತು ಸಾಕಷ್ಟು ಜನರಿಗೆ ಇದೊಂದು ಒಳ್ಳೆ ಒಂದು ಆದರ್ಶವಾದಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.